ವಿದ್ಯುತ್ ಬಂದಿದೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ರು, ಇದು ವರ್ಕ್ಗಳು ಕಳಿಸಿದ್ದೇವೆ ರೀ, ಸೆಲೆಕ್ಟ್ ಮಾಡಿದ್ರು. ಈಗ ನನ್ನ ಸೆಲ್ ಬಗ್ಗೆ ಪೇಂಟಿಂಗ್ ಜಾಸ್ತಿ ಮಾಡ್ತೀನಿ ಮಾಡೋಣ. ಇದು ನಂದು ಮಹಿಳೆ ಮತ್ತು ಕಲೆ ಬಗ್ಗೆ ಸಂಬಂಧ ಬಗ್ಗೆ ನಾನು ಇದು ಪೇಂಟಿಂಗ್ ಮಾಡಿದ್ದೀನಿ ರೀ. ಅಷ್ಟೇ ಅದು ಜನಪದ ಕಲೆ ತೋರಿಸ್ಕೊಟ್ಟಂಗೆ ಆ ಥರ ತೋರಿಸ್ಕೊಡೋದು ಒಂದು ಪೇಂಟಿಂಗ್ ರೂಪದಲ್ಲಿ ನಾನು ವರ್ಕ್ ಮಾಡ್ತೀನಿ. ನನ್ನ ಹೆಸರು ದ್ರಾಕ್ಷಾಯಿಣಿ ಅಂತ, ವಿಜಯಪುರದಿಂದ ಬಂದಿದ್ದು. ಇಲ್ಲಿ ಅಕಾಡೆಮಿ ವತಿಯಿಂದ ನಮಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ. ಮತ್ತು ಇಲ್ಲಿ ಮಡಿಕೇರಿಯಲ್ಲಿ ಇಟ್ಕೊಂಡು ತುಂಬ ಇನ್ನೂ ಸಂತೋಷವಾಗುತ್ತೆ. ಇಲ್ಲಿ ವಾತಾವರಣದಲ್ಲಿ ಇರುವಂಥ ಕಲೆಯನ್ನು ನಾವು ಸಂಪೂರ್ಣವಾಗಿ ಸಂತೋಷದಿಂದ ಮಾಡ್ತಾಯಿದ್ದೀವಿ. ಇದು ನಾವು ಮಾಡ್ತಾ ಇರೋದು ಒಂದು ಸ್ವತಂತ್ರ ಮತ್ತು ವಿಜಯದ ಸಂಕೇತವಾಗಿ ಇಟ್ಟುಕೊಂಡು ಚಿತ್ರಣ ನಾನು ಮಾಡ್ತಾಯಿದ್ದೀನಿ. ಮತ್ತು ಇದು ಪ್ರಗತಿಕ ಸಂಕೇತವಾಗಿದೆ. ಯಾವಾಗಲೂ ಸಂತೋಷದಿಂದ ಧೀರವಾಗಿ ಓಡ್ತಾನೇ ಇರಬೇಕು, ನಿಲ್ಲಿಸಬಾರ್ದು ಯಾವುದು ಕಲೆಯನ್ನಾಗಲಿ ಇದು ಆಗಲಿ ಅಂತ ಅಂದ್ಕೊಂಡು ಇದು ಚಿತ್ರಕಲೆಯನ್ನು ನಾವು ಬಿಡಿಸಿದ್ವಿ. ಥ್ಯಾಂಕ್ ಯು. ನಮಸ್ತೆ. ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕಿನಿಂದ ಬಂದಿರೋದು ನಾನು ಇಲ್ಲಿ. ನನ್ನ ಹೆಸರು ಕಾವೇರಿ ಪೂಜಾರ್ ಅಂತೇಳಿ. ಲಲಿತಕಲಾ ಅಕಾಡೆಮಿ ವತಿಯಿಂದ ಆಯೋಜಿಸಿರುವಂಥ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದಲ್ಲಿ ನನಗೆ ಅಕಾಡೆಮಿ ಒಂದು ಅವಕಾಶ ಕೊಟ್ಟಿದೆ. ತುಂಬ ಖುಷಿಯಾಗುತ್ತೆ ಇದಕ್ಕೆ. ಅದು ಮಡಿಕೇರಿಯಲ್ಲಿ ಇಂಥ ಪ್ರಕೃತಿ ನಾಡಲ್ಲಿ ನಾನು ಕಲಾಕೃತಿಯನ್ನು ರಚನೆ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲರೂ ಒಂದು ಒಳ್ಳೆಯ ಬೇರೆ ಬೇರೆ ರೀತಿಯಾಗಿ ಕಲಾಕೃತಿಗಳನ್ನು ರಚಿಸ್ತಾ ಇದ್ದಾರೆ. ಎಲ್ಲರೂ ಹೊಸ ಶೈಲಿಯಲ್ಲಿ ನಾವು ಇಲ್ಲಿ ಕಲಾಕೃತಿಯನ್ನು ನೋಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿದೆ ಇಲ್ಲಿ. ಇನ್ನೂ ಇದೇ ರೀತಿ ಬೇರೆ ಕಲಾವಿದರು ಬರಬೇಕು ಇಲ್ಲಿ ಅನ್ನೋದೇ ಒಂದು ಆಸೆ. ಥ್ಯಾಂಕ್ ಯು. ಸರ್, ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಮಹಿಳಾ ರಾಷ್ಟ್ರೀಯ ಒಂದು ಚಿತ್ರಕಲಾ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದು ನಮಗೆ ಬಹಳ ಸಂತೋಷದ ವಿಷಯ. ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಕ್ಕಂಥ ಈ ಮಡಿಕೇರಿಯಲ್ಲಿ ಈ ಒಂದು ಕ್ಯಾಂಪ್ ನಡೆಸಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಹಾಗೂ ಅಲ್ಲಿ ಕಡೆ ನಮ್ಮ ಗದಗ ಕಡೆಯೆಲ್ಲ ತುಂಬ ಬಿಸಿಲಿರುತ್ತೆ. ಸೊ ನಾವು ಅಂಥ ಬಿಸಿಲಲ್ಲಿ ಎಷ್ಟು ಸೆಕೆ ಇದೆ ಅಂದ್ಕೊಂಡು ನಾವು ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ತುಂಬ ವಾತಾವರಣ, ಇಲ್ಲಿ ನೇಚರು, ಪ್ರತಿಯೊಂದು ಇದೇ ಒಂದು ದೊಡ್ಡ ಕಲಾಕೃತಿಯಾಗಿದೆ. ಸೊ ಇಂಥ ಒಂದರಲ್ಲಿ ಕಲಾಕೃತಿನ ರಚಿಸ್ತಿರೋದು ತುಂಬ ಸಂತೋಷ. ನಾನೊಂದು ಕಂಟೆಂಪರರಿ ಶೈಲಿಯಲ್ಲಿ ಈ ಚಿತ್ರವನ್ನು ಮಾಡಿರೋದು. ಇದು ಮಹಿಳೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ ಆಗಿರೋದ್ರಿಂದ ಇಲ್ಲಿ ಮಹಿಳೆ ಒಂದು ತನ್ನ ಹೋರಾಟ ಯಾವ ರೀತಿಯಾಗಿ ನಡೆಸ್ತಾಳೆ ಅನ್ನೋದು, ಈ ನಟ್ ಬೋಲ್ಟುಗಳೆಲ್ಲ ಅವಳ ಶ್ರಮ ಮತ್ತು ಅವಳ ಹೋರಾಟ ಸಂಘರ್ಷವನ್ನು ಸೂಚಿಸಿದರೆ, ಈ ಫೀಲು ಅವಳ ಜಗತ್ತನ್ನು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾಳೆ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಡುತ್ತೆ. ಸೊ ಈ ರೀತಿಯಾದ ಒಂದು ಕಂಟೆಂಪರರಿ ಶೈಲಿಯಲ್ಲಿ ಚಿತ್ರಗಳನ್ನು ರಚಿಸೋದಕ್ಕೆ ಲಲಿತಕಲಾ ಅಕಾಡೆಮಿ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಇಂಥ ಅವಕಾಶವನ್ನು ನಾವು ಸದುಪಯೋಗ ತೊಗೊತೀವಿ. ಸಾಕಷ್ಟು ಮಹಿಳೆಯರಿಗೆ ಈ ಥರದ ಅವಕಾಶಗಳು ಒದಗಿ ಬರಲಿ ಅಂತ ಕೇಳ್ಕೊತೀನಿ. ಸುಮಾರು 3 ದಿವಸದಿಂದ ಇಲ್ಲೇ ಕೊಡಗುಯಲ್ಲಿ ಮಡಿಕೇರಿಯಲ್ಲಿ ನಡೀತಾ ಇರೋದು ಕ್ಯಾಂಪ್, ರಾಷ್ಟ್ರೀಯ ಕ್ಯಾಂಪ್. ಇದು ಒಂಥರ ಪ್ರೋತ್ಸಾಹನೂ ನಮಗೆ ಹೌದು. ಆಮೇಲೆ ನಾವು ಇಲ್ಲಿ ಬಂದು ಎಷ್ಟು ಸಂತೋಷ ಪಡ್ತಾಯಿದ್ದೀವಿ, ಎಷ್ಟು ಖುಷಿ ಪಡ್ತಾಯಿದ್ದೀವಿ ನಮ್ಮ ಕಲಾಕೃತಿಯನ್ನು ತೋರ್ಸೋಕ್ಕೆ ಇಲ್ಲಿ. ಆಮೇಲೆ ನಮ್ಮಲ್ಲಿ ಇದ್ದಿದ್ದು ಈ ಥರ ಕಲಾಕೃತಿಯನ್ನು ತೋರಿಸಿ ನಮ್ಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ಪ್ರಕೃತಿದ ಮೂಲಕ ಒಂಥರ ಖುಷಿಯಾಗಿದೆ. ನನ್ನದು ಇದು ಕೆಲಸ ಬಂದುಬಿಟ್ಟು ಒರಿಸ್ಸಾ ಮತ್ತು ಕರ್ನಾಟಕದ ಜರ್ನಿ ಬಗ್ಗೆ. ಬಿಕಾಸ್ ಸೊ ನಾನು ಆ್ಯಕ್ಚುಲಿ ಒರಿಸ್ಸಾದ ಮಗಳು, ಉತ್ತರ ಕರ್ನಾಟಕದ ಸೊಸೆ. ಹಂಗಾಗ್ಬಿಟ್ಟು ನನ್ನದು ಪೇಂಟಿಂಗ್ ಶೈಲಿ ಬಂದುಬಿಟ್ಟು ಒರಿಸ್ಸಾದ ಪಟ್ಟಚಿತ್ರ ಆಮೇಲೆ ಕರ್ನಾಟಕದ ಜಾನಪದ ಶೈಲಿ ಎರಡೂನ ಮಿಕ್ಸ್ ಮಾಡಿಬಿಟ್ಟು ಒಂದು ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಸ್ಪೆಷಲಿ ಮಹಿಳೆಯರ ಬಗ್ಗೆ. ನಮ್ಮದು ಹಳೆಯ ಕಾಲದಿಂದ ದ್ರೌಪದಿ, ಶಕುಂತಳೆ, ಆಮೇಲೆ ಇದು ಸೀತೆ, ಅಲ್ಲಿಂದ ಇವಾಗಿನವರೆಗೂ ಹೆಣ್ಮಕ್ಳು ಹೇಗೆ ಬೆಳೀತಾ ಇದ್ದಾರೆ, ಹೇಗೆ ಕಲ್ಚರಿಂದ ಹಿಡಿದು ಆಧುನಿಕತೆ ಮಟ್ಟ ನಾವು ಮಾಡ್ತಾ ಇರೋದು ಕೆಲಸ ಇರಲಿ, ಆಮೇಲೆ ಸಂಸ್ಕೃತಿ, ಕಲಾ ಸಂಸ್ಕೃತಿ ಬಗ್ಗೆ ನಾಲೆಜ್ ಇರಲಿ, ಅದು ಹೆಂಗೆ ಬೆಳೀತಾ ಹೋಗುತ್ತೆ ಅದ್ರ ಬಗ್ಗೆ. ಆಮೇಲೆ ಅದ್ರ ಜೊತೆಯಲ್ಲಿ ಈ ಪಟ್ಟಚಿತ್ರ ಮತ್ತು ಜಾನಪದ ಶೈಲಿದ ಕಾಂಬಿನೇಷನ್ ಇನ್ನು ಕ್ಯಾನ್ವಾಸ್ ಮೇಲೆ ತೋರಿಸ್ತಾ ಇರೋದು. ಮೈ ನೇಮ್ ಈಸ್ ಅರ್ಮಾ ಖಾನ್. ನಾನು ಧಾರವಾಡದಿಂದ ಬಂದಿದ್ದೇನೆ.
So first of all, I thank Lalit Kala Academy and all the team members for giving me an opportunity to display and showcase my work. So here ನಾನು ಪೆನ್ ಆ್ಯಂಡ್ ಟಿಕ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಅ ಕಾನ್ಸೆಪ್ಟ್ ದ್ಯಾಟ್ ವರ್ಡ್ ಈಸ್ ಗೋಯಿಂಗ್ ಥ್ರೂ ವರ್ಡ್ನಲ್ಲಿ ಬಹಳಷ್ಟು ಇಶ್ಯೂಸ್ ಆಗ್ತಾ ಇದೆ ನಾವು. ಸೊ ದಿಸ್ ಈಸ್ ಡಾಲ್ಫಿನ್ ಇಂಡಿಕೇಟ್ಸ್ ಲೈಕ್ ಅ ಪರ್ಸನ್ ಆರ್ ಅ ಆ್ಯನಿಮಲ್ ವಾಟ್ ಎವರ್. ಸೊ ಫಸ್ಟ್ ಆಫ್ ಆಲ್ ಡಾಲ್ಫಿನ್ ವೈ ದಟ್ಸ್ ಬಿಕಾಸ್ ಇಟ್ ಹ್ಯಾಸ್ ಅ ಹೈ IQ level. Okay, so this is a universe. So this is the tension flowing up. Okay, this is like a volcano and this is a sea. That is a like we are going with the flow. Okay, this is the mountains and everyone needs a freedom for these birds. Okay, and this is a universe and it's a rotating. Actually this is an incomplete work, still I'm doing it. So lastly this is the only way to showcase my feelings through my works. Okay, so I thank Lalit Kala Academy and I feel very honored to see so many women talented artists together working over here. So I thank everyone. Thank you so much. ನಮಸ್ಕಾರ, ನಾನು ಸಬ್ರಿನ್ ತಾಜ್. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ಪೇಂಟಿಂಗ್ನಲ್ಲಿ 4th ಸೆಮ್ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ 4th ಸೆಮ್ಮಲ್ಲಿ. ಸೊ ಇಲ್ಲಿ ಲಲಿತ್ ಕಲಾ ಅಕಾಡೆಮಿಯಿಂದ ನನಗೆ ಸೆಲೆಕ್ಷನ್ ಮಾಡಿರೋದು ನನಗೆ ತುಂಬಾ ಆಶ್ಚರ್ಯ ಆಯಿತು. ಯಾಕಂದರೆ ಇಲ್ಲಿ ಬೇರೆ ಸ್ಟೇಟಿಂದ ಎಲ್ಲ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಅವ್ರ ಜೊತೆಗೆ ನನಗೆ ಸೆಲೆಕ್ಷನ್ ಆಗಿ ಅವ್ರ ಜೊತೆ ನಾನು ವರ್ಕ್ನ ಮಾಡ್ತಾ ಇದ್ದೀನಿ ಅಂದರೆ ಇದು ದೊಡ್ಡ ಹೆಮ್ಮೆಯ ವಿಷಯ. ಸೊ ಲಲಿತ್ ಕಲಾ ಅಕಾಡೆಮಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ನಾನು. ಮತ್ತು ಇವತ್ತು ನಾನು ಮಾಡಿರುವಂಥ ವರ್ಕು ನಾನು ಒಂದು ಅನಿಮಲ್ ಸೀರೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅನಿಮಲ್ಸಲ್ಲಿ ಇದು ಒಂದು ಹಾರ್ಸನ್ನು ತೋರಿಸಿದ್ದೀನಿ. ರಾಜರ ಕಾಲದಲ್ಲೂ ಕೂಡ ಒಂದು ಹಾರ್ಸ್ ಅನ್ನೋದು ಒಂದು ರಾಯಲ್ಟಿಯನ್ನು ತೋರಿಸುತ್ತೆ. ಸೊ ಇವತ್ತು ನಾನು ಅದೇ ಹಾರ್ಸ್ನ ತೊಗೊಂಡು ಸ್ಟೋನ್ ಎಫೆಕ್ಟಲ್ಲಿ ಸೊ ನಾನು ವರ್ಕ್ನ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿರುವಂಥ ಬೇರೆ ಬೇರೆ ಕಲಾವಿದರ ವರ್ಕ್ಸ್ಗಳನ್ನ ನೋಡ್ದೆ, ಅವ್ರ ಟೆಕ್ನಿಕ್ಸು ಮತ್ತು ಬಂದಿರುವಂಥ ಅವ್ರ ಬ್ಯಾಕ್ಗ್ರೌಂಡ್ಸ್ ಅವರೆಲ್ಲ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಸೊ ಇಷ್ಟು ಹೇಳಕ್ಕೆ ಥ್ಯಾಂಕ್ ಯು. Yes, ready, ma'am. I'm Gauri Vemula from Hyderabad, presently working in Indore. ನಾನು ಮಾಡಿದ್ದು painting, it's something like relating to human and animal. These are dual nature. They say more about the inner feelings, where you have two feelings for the same thing and you don't know how to express it. So ಇದೆಲ್ಲ ಇನ್ಸ್ಪೈರ್ ಆಗಿದ್ದೆಲ್ಲ ನೇಚರಿಂದ. So I've been going for outdoor sketches here and all that in the morning. I was very much inspired by the nature over here and I'm really very thankful to Lalit Kala Academy for giving me this opportunity. Thank you. Okay. Sure. Yeah, I am Usha Devi from Tamil Nadu, Chennai. Here I Karnataka Lalit Kala Academy invited to this women's national women's art camp. So I am very grateful to Karnataka Lalit Kala Academy. So I am very happy to participate here. All nearly in all India artists, all women's artists here together. We worked here and we shared our culture and art in our traditional art. We got to know other state art itself. So this is opportunities given Lalit Kala Academy, Karnataka Lalit Kala Academy. Again I have to thank Mr. Pasa Kumar and Vinny Asha ma'am and everyone. So here my painting is always I want to share to the world like peace and save earth, like Panchapudam, no, 5 elements. So we need to keep our save our water, earth, everything. So I represent the earth and the all 5 elements to represent through my traditional. This is my ancestor's house. So I represent. We need to save our traditional values.
So the Tulsi and then Tulsi Kotam is here I represent for the earth we need to save. That's what and the light is giving energy to everyone. So the radiation of lights, the play of light, it's giving a divinity to everyone. So I represent those things. Thank you so much. ನಮಸ್ಕಾರ, ನನ್ನ ಹೆಸರು ಜೋಶಿಲಾ ಎಸ್ ಬಿ ಅಂತ. ಸುಮಾರು 13 ವರ್ಷದಿಂದ ಇದನ್ನು ಪ್ರೊಫೆಷನ್ ಆಗಿ ತಗೊಂಡಿದ್ದೇನೆ. ನಾನು ಈ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರಕ್ಕೆ ರಾಜರಾಜೇಶ್ವರಿನ ಆರಿಸ್ಕೊಂಡಿದ್ದೇನೆ. ಅದು ಮೈಸೂರು ಶೈಲಿಯಲ್ಲಿ. ಯಾವುದೇ ನಾಡಿನ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸ ನೋಡಿದಾಗ ಚಿತ್ರಕಲೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅಂಥ ಇತಿಹಾಸದಲ್ಲಿ ಇದು ತುಂಬ ಅತ್ಯಂತ ಮಹತ್ವವಾದ ಇತಿಹಾಸ ಹೊಂದಿರೋ ಅಂಥ ಶೈಲಿ ಇದು. ಈ ಶೈಲಿ ಬಂದು ವಿಜಯನಗರ ಸಾಮ್ರಾಜ್ಯದಿಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಪತನ ನಂತರ ಎಲ್ಲ ಕಲಾವಿದರು ಬೇರೆ ಬೇರೆ ಕಡೆ ಹೆಸರಿರ್ತಾರೆ. ಉತ್ತರದಲ್ಲಿ ಸುರಪುರ ಸ್ಟೈಲ್ ಆಗುತ್ತೆ, ಆಮೇಲೆ ತಮಿಳ್ನಾಡಲ್ಲಿ ತಾಂಜಾವೂರು ಸ್ಟೈಲ್ ಆಗುತ್ತೆ. ಇವರು ನಮ್ಮ ಮೈಸೂರು ಮಹಾರಾಜರ ಅರಸರಲ್ಲಿ ಬಂದು ಉಳ್ಕೊಂಡಂಥ ಕಲಾವಿದರು ಮೈಸೂರು ಶೈಲಿ ಅಂತಲೇ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಇದು ತುಂಬ ಇತಿಹಾಸ ಇರೋಂಥ ಒಂದು ವಿಶಿಷ್ಟವಾದಂಥ ಕಲೆ ಇದು. ಇದರಲ್ಲಿ ಮೇನ್ ಬಂದ್ಬಿಟ್ಟು ಲೈನ್ಸು, ಆ ಚೆಸ್ಸು, ಕಲರು, ಗೋಲ್ಡ್ ಅಪ್ಲೈ ಮಾಡೋದು. ಆಮೇಲೆ ಸಬ್ಜೆಕ್ಟ್ ಮುಂದೆ ಎಲ್ಲ ಮೈಥಾಲಜಿಕಲ್ ಸ್ಟೋರಿನ ಇರುತ್ತೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯು ಈ ಶೈಲಿಗೆ ಹೋದ ವರ್ಷವೂ ಒಂದು ಪ್ರೋತ್ಸಾಹ ಮತ್ತು ಈ ಕೊಡುವಂಥ ಒಂದು ಶಿಬಿರ ಏರ್ಪಡಿಸಿತ್ತು. ಈಗ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದಲ್ಲಿ ಬೇರೆ ಬೇರೆ ಥರದ ಆರ್ಟ್ ಫಾರ್ಮ್ ಇದೆ. ಅದರಲ್ಲಿ ಇದಕ್ಕೂ ಒಂದು ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರ್ತೀನಿ. ಧನ್ಯವಾದ. ಓಕೆ, ನಮಸ್ಕಾರ. ನಾನು ಪಾಸಕುಮಾರ್ ಅಂತ ಹೇಳಿ ಚಿತ್ರಕಲಾವಿದ. ಈಗ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದೇನೆ. ನಮ್ಮಲ್ಲಿ ಕೆಲವು ವಿಷಯಗಳನ್ನು ಕುರಿತು ಮಾತಾಡಬೇಕು. ಅದರಲ್ಲಿ ಮುಖ್ಯವಾಗಿ ಮಹಿಳಾ ಕಲಾವಿದರಿಗೆ ಸಿಗಬೇಕಾದ ಅವಕಾಶಗಳನ್ನು ನಾವು ತುಂಬ ಕಡಿಮೆ ಈ ಬಾರಿಯಾದರೂ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಅದರಲ್ಲಿ ರಾಷ್ಟ್ರೀಯ ಮಟ್ಟದ ಕಲಾವಿದೆಯರನ್ನು ಕಳಿಸಿದ್ರೆ ಹೇಗೆ ಅಂತ ಒಂದು ಯೋಚನೆ ಬಂದಾಗ ಅವರನ್ನು ಒಂದು 5 ಜನ ಮತ್ತು ನಮ್ಮ ಕರ್ನಾಟಕದಿಂದ 10 ಜನನ ತಗೊಂಡು ಈ ಶಿಬಿರವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಸೊ ನನಗೆ ಫಸ್ಟು ಸ್ವಲ್ಪ ಇದರಲ್ಲಿ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು. ಬಟ್ ಅವರ ವರ್ಕ್ಸೆಲ್ಲ ನೋಡಿಯೇ ಸೆಲೆಕ್ಟ್ ಮಾಡಿದ್ದೀವಿ ನಾವು. ಅವ್ರ ವರ್ಕ್ಸ್ಗಳು ನೋಡಿಬಿಟ್ಟು ಇಂಥವ್ರನ್ನ ಕರೆದ್ರೆ ಒಳ್ಳೆ ವರ್ಕ್ಸ್ ಬರುತ್ತೆ ಅಂತೇಳಿ ಒಂದು ಅಂದಾಜು ಮೇಲೆ ಅವರನ್ನು ಕರೆದು ಇಲ್ಲಿ ಮಾಡಿದೆ. ಅದು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅವರ ಮಟ್ಟಕ್ಕೆ ಕೆಲವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೊರಗಡೆಯಿಂದ ಬಂದವರಂತೂ ತುಂಬ ಒಳ್ಳೆ ವರ್ಕ್ಸ್ ಮಾಡಿದ್ದಾರೆ. ಅದೇನಾಗುತ್ತೆ ಅಂತೇಳಿದ್ರೆ ಆ ಥರದ್ದು ಒಂದು ಒಳ್ಳೆ ವರ್ಕ್ಸ್ ನೋಡಿದ್ಮೇಲೆ ಇವರಿಗೂ ನಾಳೆ ನಾವು ತುಂಬ ಈ ಥರದ ಒಂದು ತುಂಬ ಗಟ್ಟಿಯಾದ ಕೃತಿಗಳನ್ನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಮತ್ತು ಇವರು ಏನು ಎಲ್ಲಿ ತಪ್ಪು ಮಾಡ್ತಾಯಿದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ. ಕಾಂಪೋಸಿಷನಲ್ಲಾಗಲಿ, ಕಲರ್ ಸ್ಕೀಮಲ್ಲಾಗಲಿ, ಫಿಗರೇಟಿವ್ ನರೇಷನಲ್ಲಾಗಲಿ, ಅದೆಲ್ಲ ಒಂಥರ ಗ್ರಾಮರ್ಸ್ ಇರುತ್ತೆ. ಆ ಗ್ರಾಮರ್ನೆಲ್ಲ ಅವರು ಇವರೆಲ್ಲ ಸ್ಟಡಿ ಮಾಡ್ಕೊಂಡು ಹೇಳ್ತಾಯಿದ್ರು. ಸೊ ಇಲ್ಲಿ ಬಂದಮೇಲೆ ನಾವು ತುಂಬ ಕಲ್ತೀವಿ ಸರ್, ತುಂಬ ಬೇರೆ ಬೇರೆ ಕಲಾವಿದೆಯರನ್ನ ನಾನು ನೋಡಿ ನಾವು ತುಂಬ ಕಲ್ತೀವಿ ಅಂತ ಹೇಳ್ತಾರೆ. ಸೊ ನನ್ನ ಮಟ್ಟದಲ್ಲಿ ಇದು ತುಂಬ ಯಶಸ್ವಿಯಾದ ಶಿಬಿರ, ಮಹಿಳೆಯರ ಶಿಬಿರ. ಬಟ್ ಏನು ಕಾಕತಾಳೀಯವಾಗಿ ಏನಾಗಿದೆ ಅಂತ ಹೇಳಿದ್ರೆ 8ನೇ ತಾರೀಕು ಬಂದು ಮಹಿಳಾ ದಿನಾಚರಣೆ. ಅದು ನಾವೇನು ಯೋಚನೆ ಮಾಡಿರಲಿಲ್ಲ. ಬಟ್ ನಾವು ಇಲ್ಲಿ ಹೋಟೆಲ್ಸ್ ಎಲ್ಲ ಬುಕ್ ಮಾಡಬೇಕಾದ್ರೆ 5, 6, 7, 8 ಅಂತ ಒಂದು ಮಾಡ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು ಇದು ಮಹಿಳಾ ದಿನನೇ ಸಮಾರಂಭ ಆಗುತ್ತೆ ಅಂತ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಮತ್ತು ಇವರು ಅಷ್ಟೇ, ಇಲ್ಲಿ ಒಳ್ಳೆಯ ವಾತಾವರಣ ಇದೆ. ಅವರೆಲ್ಲ ಒಳ್ಳೆ ಜನ. ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ವಿ. ಎಷ್ಟೊತ್ತು ಬಂದು ಊಟ ಗೀಟಬೇಕು. ನಮ್ಮ ಮಕ್ಕಳು ಬೆಳಿಗ್ಗೆ ಒಳ್ಳೆ ಟೀ, ಕಾಫಿ ಎಲ್ಲ ಒಳ್ಳೆ ಸ್ಫೂರ್ತಿ, ಅಂದರೆ ಕಲಾವಿದೆಯರಿಗೊಂಥರ ಸ್ಫೂರ್ತಿ ಇರೋಂಥ ಒಂದು ವಾತಾವರಣದಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಮಡಿಕೇರಿ ಬಗ್ಗೆ ಒಂಥರದ ಮೋಹ ಮೊದಲಿಂದ. ಎಲ್ಲಿ ನೇಚರ್ ತುಂಬ ಡೆನ್ಸ್ ಆಗಿರುತ್ತೆ ಅಂಥ ಕಡೆ ಏನು ನೋಡೋದು, ಆ ಕಡೆ ಎಲ್ಲ ಹೋಗೋದು. ನಾನು ಸುತ್ತಾಡ್ತಾಯಿದ್ದೆ ಮೊದಲು ವಯಸ್ಸಲ್ಲಿ. ಈ ಥರ ಜಾಗದಲ್ಲೆಲ್ಲ ಒಂಟಿಯಾಗಿ ಸುತ್ತಾಗೋದು, ಗುಂಪಲ್ಲಿ ಮಾಡ್ಕೊಂಡು ಅದೆಲ್ಲ ಮಾಡ್ತಾಯಿದ್ದೆ. ಸೊ ಹಾಗಾಗಿ
ಇಲ್ಲಿ ಏನೂ ಆಗಿರಲಿಲ್ಲ. ನನಗೆ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲಿ ಪ್ರಕೃತಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಲಾವಿದೆಯರು, ಗಾಯಕರು, ಸಾಹಿತಿಗಳು ಇವರೆಲ್ಲ ಬರ್ತಾರೆ. ಇಲ್ಲಿ ಸಾಹಿತ್ಯ ತಕ್ಕ ಮಟ್ಟಿಗಿದೆ. ಬಟ್ ಇನ್ನೊಬ್ಬರನ್ನ ಕೇಳಿದ್ದೀನಿ ಲೋಕಲೈಟ್ನ, ಅವ್ರು ಹೇಳಿದ್ರು ಸಂಗೀತ ಅಲ್ಲ ಅಂಥದ್ದೆಲ್ಲ ಏನೂ ಇಲ್ಲ ಸರ್, ಈ ಕಡೆ ಜಾಸ್ತಿ ಇಲ್ಲ. ಮತ್ತು ಚಿತ್ರಕಲೆ ಬಗ್ಗೆನೂ ಜಾಸ್ತಿ ತಿಳುವಳಿಕೆ ಈ ಕಡೆ ಆಗಿಲ್ಲ ಅಂತ ಹೇಳಿದ್ರು. ಸರ್, ನಾನು ಮೊನ್ನೆ ಕೊಡವ ಅಕಾಡೆಮಿಯವ್ರ ಜೊತೆಯಲ್ಲಿ ಮಾತಾಡ್ತಿದ್ದೆ. ನೆಕ್ಸ್ಟ್ ಇಯರು ನಾವು ಒಂದು ದೊಡ್ಡ ಕ್ಯಾಂಪ್ ಮಾಡ್ತಾಯಿದ್ವಿ, ಅವರು ನಾವು ಸೇರಿ ಕೊಡವ ಸಂಸ್ಕೃತಿ ಮತ್ತು ಚಿತ್ರಕಲೆ ಈ ಎರಡನ್ನು ಆಧಾರವಾಗಿ ಇಟ್ಕೊಂಡು ಒಂದು ದೊಡ್ಡ ಕ್ಯಾಂಪ್ ಮಾಡಿ ಇಲ್ಲಿಯ ಜನಕ್ಕೆ ಅದನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಅದು ನೆಕ್ಸ್ಟ್ ಬಡ್ಜೆಟ್ ಆಗಿದ ತಕ್ಷಣ ಅದೊಂದು ಕೆಲಸ ಮಾಡ್ತೇವೆ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಅವತ್ತು ಭಾಷಣದಲ್ಲಿ ಹೇಳಿದ್ದೆ, ಬಹುಶಃ ಅದು ರೆಕಾರ್ಡ್ ಆಗಿದೆಯೇನೋ ಗೊತ್ತಿಲ್ಲ. ನಾವು ಒಂದು ಚಿತ್ರಕಲೆಯನ್ನು ಕಲಿತಾ ಇರೋರಿಗೆ ನಾವೇನೂ ಮಾಡ್ತಿಲ್ಲ, ಅವರ ಟ್ಯಾಲೆಂಟನ್ನು ಗುರುತಿಸ್ತಾ ಇಲ್ಲ ನಾವು. ಸೊ ಆ್ಯನ್ಯುವಲ್ ಎಕ್ಸಿಬಿಷನ್ಸ್ ಮಾಡ್ತೇವೆ, ಅವ್ರಿಗೇನು ಪ್ರೈಸ್ ಕೊಡ್ತೇವೆ, ಅವ್ರಿಗೆ ಕೊಡ್ತಾರೆ. ಬಟ್ ಶಾಲೆಯಲ್ಲಿ ಯಾರು ಪ್ರತಿಭಾವಂತರು ಅಂಥವ್ರನ್ನ ಹುಡುಕಿ ಅವರನ್ನು ಜಾಸ್ತಿ ಟ್ರೈನ್ ಮಾಡಬೇಕು ಅಂತೇಳಿ ಒಂದು ಪ್ರತಿಭಾನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ. ಆ ಪ್ರತಿಭಾನ್ವೇಷಣೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 200 ಅಪ್ಲಿಕೇಶನ್ ಬಂತು. ಅದನ್ನು ಸಾರ್ಟ್ಔಟ್ ಮಾಡಿ 30 ಅಪ್ಲಿಕೇಶನನ್ನು ಸೆಲೆಕ್ಟ್ ಮಾಡಿ ಆ 30 ಜನಕ್ಕೆ ಈ ಥರದ್ದೇ ಒಂದು ದೊಡ್ಡ ಆಂಬಿಯನ್ಸಲ್ಲಿ 30 ಜನ ಸ್ಟೂಡೆಂಟ್ಸರು ರಾತ್ರಿ ಆಗಲೂ ಕೆಲಸ ಮಾಡಿದರು. ಅವರಿಗೆ ಅದರಲ್ಲಿ 10 ಜನಕ್ಕೆ ನಾವು ಬಹುಮಾನ ಕೊಟ್ಟಿದ್ದೇವೆ. 20,000 ರೂಪಾಯಿ ಒಬ್ಬೊಬ್ಬ ಸ್ಟೂಡೆಂಟಿಗೆ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ ತಕ್ಷಣ ನಾನು ಮಾಡೋದು ಮೊದಲನೇ ಕೆಲಸ ಅಂದರೆ, ಈಗ ಅವ್ರದ್ದೆಲ್ಲ ಎಕ್ಸಾಮ್ಸ್ ಎಲ್ಲ ಆಗಿಬಿಟ್ಟಿದೆ. ಆ 10 ಜನನ ಮತ್ತೆ ಕರೆದು ನಮ್ಮ ಅಕಾಡೆಮಿಗೆ ಕರೆದು ಅವರಿಗೆ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿ ಎಲ್ಲಿ ಹೋಗಿ ಸ್ಟಡಿ ಮಾಡಬೇಕು, ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂಥವ್ರನ್ನ ಅವ್ರಿಗೆ ಚೆನ್ನಾಗಿ ನಮಗೆ ಅವ್ರಿಗೆ ಎಕನಾಮಿಕಲ್ ಸಪೋರ್ಟ್ ಕೊಡ್ತೇವೆ. ಅವರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೇವೆ. ಒಳ್ಳೆ ಟೀಚರನ್ನು ಅವರೇ ಚೂಸ್ ಮಾಡಿದ್ರು ಸರಿ, ಇಲ್ಲ ನಾವೇ ಚೂಸ್ ಮಾಡಿ ಕೊಡ್ತೇವೆ. ಈ ಥರದ್ದೊಂದು ಪ್ರಯತ್ನ ಮಾಡ್ತೇವೆ. ಸೊ ಈಗ ಒಂದು 3 ವರ್ಷದಲ್ಲಿ 30 ಜನ ಒಳ್ಳೆಯ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿರೋ ಸ್ಟೂಡೆಂಟ್ಸ್ ಬಂದರೆ ಅದೊಂದು ಆರ್ಟ್ಸಿನ ಮೇಲೆ ತುಂಬ ದೊಡ್ಡ ಪ್ರಭಾವ ಬೀರುತ್ತೆ. ಅದು ತುಂಬ ಮುಖ್ಯ ಅಂತ ನನಗನ್ಸಿದ್ರಿಂದ ಆ ಕೆಲಸ ಮಾಡಿದ್ದೇನೆ. ಸೊ ಇಲ್ಲಿ ಎಲ್ಲರೂ ನೀವು ತಾವು ನೋಡಿದ್ದೀರಿ, ಒಳ್ಳೆ ವರ್ಕ್ಸ್ ಬಂದಿದೆ. ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಇಲ್ಲೇನೋ ಅಂದರೆ ಒಂದು ಸ್ಟೈಲ್ದಲ್ಲ, ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ವರ್ಕ್ಸ್ ಬಂದಿದೆ. ಅವರೆಲ್ಲ ಇಲ್ಲಿಯವರೇ ಅದು ಕರ್ನಾಟಕದವರು ಆದ್ರೂ ಅವ್ರದ್ದು ಒಂದು ನಾವೇನೋ ಸ್ಟ್ಯಾಂಪ್ ಅಂತ ಹೇಳ್ತೀವಲ್ಲ, ಸೀಲ್ ಅಂತ ಹೇಳ್ತೀವಿ, ಆ ಥರದ್ದು ಒಂದು ಕೆಲಸಗಳನ್ನು ಇಲ್ಲಿ ಮಾಡಿದೆ. ನನಗಂತೂ ತುಂಬ ಸಂತೋಷ ಆಗಿದೆ. ನನಗೆ ಸ್ವಲ್ಪ ಮೊದಲು ಅನುಮಾನಗಳಿತ್ತು, ಬಟ್ ಈಗ ಐ ಆಮ್ ವೆರಿ ಕಾನ್ಫಿಡೆಂಟ್. ಒಳ್ಳೆ ಕೆಲಸ ಆಗಿದೆ ಅಂತೇಳಿ ಇದನ್ನು ನಾವು ತೆಗೆದುಕೊಂಡೋಗಿ ಬೆಂಗಳೂರಲ್ಲಿ ಒಂದು ಪ್ರದರ್ಶನನೂ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ ಚಿತ್ರಕಲಾ ಪರಿಷತ್ತಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಏನಾದರೂ ಸಹಕಾರ ಕೊಟ್ಟರೆ ಜನ ನೋಡೋ ಕಡೆ ಒಂದು ಶೋ ಮಾಡುವ ಅಂತಲೂ ಯೋಚನೆ ಮಾಡ್ತಾಯಿದ್ವಿ. ಈಗ ಇದು ಸ್ವಲ್ಪ ಐಸೋಲೇಟೆಡ್ ಪ್ಲೇಸ್ ಆಗಿರೋದ್ರಿಂದ ಜನ ಬರೋದು ಕಷ್ಟ. ಅವರಿರೋ ಕಡೆಯೇ ನಾವೇ ಹೋಗೋದು ಅಂತ ಒಂದು ತಲೆಯಲ್ಲಿ ಯೋಚನೆ ಇದೆ. ಅಲ್ಲಿ ಎಲ್ಲಾದರೂ ದೊಡ್ಡ ಹಾಲ್ ಇತ್ತು, ಒಂದು ಇಷ್ಟು ಪೇಂಟಿಂಗನ್ನು ಡಿಸ್ಪ್ಲೇ ಮಾಡುವಂಥ ಒಂದು ಹಾಲಿದ್ದರೆ ಅವ್ರ ಜೊತೆಲಿ ಕೋಆರ್ಡಿನೇಟ್ ಮಾಡಿಕೊಂಡು ಈ ಶೋನ ಇಲ್ಲಿ ಮಾಡಿ ಅಲ್ಲಿ ಜನರೆಲ್ಲ ನೋಡಲಿ, ಮಕ್ಕಳು ನೋಡಲಿ, ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸು ಮಕ್ಕಳು ನೋಡಲಿ, ಇದರಿಂದ ಪ್ರಭಾವ ಆಗಲಿ ಅಂತ ಒಂದು ಆಸೆ ಇದೆ. ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಆಶಾರಾಣಿ ನಡೋಣಿ ಅಂತೇಳಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸದಸ್ಯ ಸಂಚಾಲಕರಾಗಿದ್ದೀನಿ. ಈ ಶಿಬಿರದ ಸದಸ್ಯ ಸಂಚಾಲಕರಾಗಿದ್ದೀನಿ. ರಾಜ್ಯದ ಸುಮಾರು 10 ಜನ ಕಲಾವಿದರು, ಹೊರ ರಾಜ್ಯದಿಂದ 5 ಜನ ಕಲಾವಿದರು. ಮೊನ್ನೆ 5ನೇ ತಾರೀಕಿನಿಂದ ಮಹಿಳಾ ವರ್ಷ ದಿನಾಚರಣೆ 8ನೇ ತಾರೀಕುವರೆಗೂ ಈ ಶಿಬಿರದಲ್ಲಿ ಉತ್ತಮ ಕಲಾಕೃತಿಗಳನ್ನ ರಚಿಸ್ತಾ ಇದ್ದಾರೆ. ತಮ್ಮದೇ ಆದ ಶೈಲಿಯಲ್ಲಿ ಕಲಾಕೃತಿಗಳನ್ನ ಭಾಳ ಚೆನ್ನಾಗಿ ಕಲಾವಿದರು ರಚಿಸ್ತಾ ಇದ್ದಾರೆ. ಈ ಮಹಿಳಾ ಶಿಬಿರವನ್ನು ಆಯೋಜನೆಗೆ ಸಹಕಾರ ನೀಡಿದಂಥ JCSS ಲಿಮಿಟೆಡ್ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕಲಾಕೃತಿಗಳನ್ನು ರಚಿಸಲಿಕ್ಕೆ ನಮ್ಮ ಅಕಾಡೆಮಿ ಅಧ್ಯಕ್ಷರು, ರಿಜಿಸ್ಟರ್ ಮೇಡಮ್ ನಮ್ರತಾ ಮೇಡಮು, ಸಿಬ್ಬಂದಿ ವರ್ಗದವರು, ನಮ್ಮೆಲ್ಲ ಸದಸ್ಯ ಸಂಘದವರು ನಮ್ಮ ಈ ಶಿಬಿರ ನಡೀಲಿಕ್ಕೆ ಭಾಳ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಾಜೇಶ್ವರಿ ಮೋಪ್ಗಾರ್ ಅಂತ, ವಿಜಯಪುರ ಜಿಲ್ಲೆಯಿಂದ. ನಾನು ಚಿತ್ರಕಲಾವಿದೆ. ಪ್ರಸ್ತುತ ಈಗ ಕರ್ನಾಟಕ ಲಲಿತಕಲಾ ಅಕಾಡೆಮಿನಲ್ಲಿ ಮೆಂಬರ್ ಆಗಿದ್ದೀನಿ.
ಈ ಒಂದು ಅಂತಾರಾಷ್ಟ್ರೀಯ ಒಂದು ಏನು ಇಲ್ಲ ಮಹಿಳಾ ಒಂದು ಆಚರಣೆ ಮಾಡ್ತಾರಲ್ಲ, ನ್ಯಾಷನಲ್ ವುಮೆನ್ಸ್ ಡೇ, ಆ ಒಂದು ಸುಸಂದರ್ಭದ ಒಂದು ಪ್ರಯುಕ್ತವಾಗಿ ರಾಷ್ಟ್ರೀಯ ಮಹಿಳಾ ಶಿಬಿರವನ್ನು ನಮ್ಮ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಹಮ್ಮಿಕೊಂಡಿದ್ದೀವಿ. 4 ದಿನದ ಶಿಬಿರ ಇದು. ನಾಳೆಗೆ ಮುಕ್ತಾಯ ಆಗುತ್ತೆ. ನಮ್ಮ ಒಂದು ಕರ್ನಾಟಕದಿಂದ 10 ಜನ ಕಲಾವಿದರಿದ್ದಾರೆ ಮತ್ತು ಹೊರ ರಾಜ್ಯದಿಂದ ಒಂದು 5 ಜನ ಕಲಾವಿದರಿದ್ದಾರೆ. ಸೊ ಎಲ್ಲರೂ ಒಂದು ವಿಭಿನ್ನವಾದ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಒಂದೊಂದು ಕಲಾಕೃತಿಗಳು ಅದ್ಭುತವಾಗಿ ಮೂಡಿ ಬಂದಿವೆ. ಮತ್ತು ಏನದು JCSS ಅವರ ಒಂದು ಸಹಕಾರ ಮತ್ತು ಕ್ಯಾಪಿಟಲ್ ವಿಲೇಜ್ ಇವರ ಒಂದು ಸಹಕಾರದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಅವರು ಕೂಡ ಅಷ್ಟೇ ನಮಗೆ ಊಟ ವಸತಿ ಒದಗಿಸಿಕೊಟ್ಟು ಕಲಾವಿದರನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಅಧ್ಯಕ್ಷರು ಕೂಡ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ನಮಗೆಲ್ಲ ಸಪೋರ್ಟ್ ಕೊಟ್ಟು ಅವರು ಕೂಡ ನಮಗೆ ಮಾಡೋದಕ್ಕೆ ಉತ್ತೇಜನ ಕೊಟ್ಟರು. ಸೊ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನಾವು ನೆಕ್ಸ್ಟು ರೈತರ ಚಳವಳಿ ಕುರಿತು ಒಂದು ನಮ್ಮ ಅಕಾಡೆಮಿಯಿಂದ ಶಿಬಿರ ಆಗ್ತಾ ಇದೆ. ಅದನ್ನು ಕೂಡ ನಾವು ಸದ್ಯದಲ್ಲೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. So, from ancient time, bird has been used in all our mythological artworks. Like Lakshmi is in lotus, of course, but Saraswati is always shown sitting on the peacock. Picasso always used pigeon as symbol of peace. Bird becomes symbolic in my artwork. Bird also becomes a symbol of achieving something, or a bird becomes symbol of freedom. So in my work I'm using it as a symbol of aim. This particular portrait, I have used the profile of a young woman who today's young women are always very ambitious. So this is probably a symbol of ambition for me. Okay. So Coorg is very beautiful, but I also come from a very beautiful state. I come from Goa. I'm Harshada Kerkar. Hi everyone, ನಾನು ಪೂಜಾ. ಐ ಆಮ್ ಫ್ರಮ್ ಬೆಂಗಳೂರು. ಮೊದಲನೇಗೆ ನಾನು ಪೇಂಟಿಂಗ್ ಮಾಡ್ತಾ ಇರೋದು ಟೆಕ್ಸ್ಟೈಲ್ ಯೂಸ್ ಮಾಡಿಕೊಂಡು ನಾನು ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನನ್ನ ಲಲಿತ ಅಕಾಡೆಮಿ ಸೆಲೆಕ್ಟ್ ಮಾಡಿ ನ್ಯಾಷನಲ್ ಕ್ಯಾಂಪಿಗೆ ಸೆಲೆಕ್ಟ್ ಮಾಡಿರೋದಕ್ಕೆ ಐ ಸೇ ಥ್ಯಾಂಕ್ ಯು. ಆ್ಯಂಡ್ ಮೇನ್ಲಿ ನಾನು ಹೇಳ್ಬೇಕಾಗಿರೋದು ವಿ ಹರಿರಾಮ್ ಆ್ಯಂಡ್ ಆರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಗೈಡೆನ್ಸ್ ಕೊಟ್ಟು ಅವರು ನನ್ನ ಆರ್ಟ್ ವರ್ಕ್ನ ಚೆನ್ನಾಗಿ ವರ್ಕ್ ಮಾಡಿಸಿ ಇಲ್ಲಿ ತನಕ ಕಳಿಸಿದ್ದಾರೆ. ಆ್ಯಂಡ್ ಪಾಸಕುಮಾರ್ ಸರು ನನ್ನ ವರ್ಕ್ ನೋಡಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಾನು ಇವಾಗ ಜಸ್ಟ್ BBA ಕಂಪ್ಲೀಟ್ ಮಾಡಿ ಈ ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಮಾಡ್ತಿರೋದು. ಇದು ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸು. ನಾನು ಯೂಶಲಿ ಈ ಪೇಂಟಿಂಗ್ ನಾನು ಮಾಡೋದು ಟೆಕ್ಸ್ಟೈಲ್, ಇವಾಗ ಇಲ್ಲಿ ಬಟ್ಟೆನೂ ಯೂಸ್ ಮಾಡಿದ್ದೀನಿ. ಕ್ಯಾನ್ವಸಲ್ಲಿ ಬರೀ ಪೇಂಟು ಬ್ರಷ್ ಇಟ್ಕೊಂಡು ಕ್ಯಾನ್ವಸ್ ಪೇಂಟಿಂಗ್ ಮಾಡೋದಲ್ಲ. ಈ ನಮ್ಮ ಎಕ್ಸ್ಪ್ರೆಷನ್ ನಾವು ಹೆಂಗೆ ಕೊಡ್ಬೋದು, ನಮ್ಮ ಬ್ಯಾಕ್ಗ್ರೌಂಡ್. ಇವಾಗ ನನಗೆ ಯೂಶಲಿ ಟೆಕ್ಸ್ಟೈಲ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಕ್ಯಾನ್ವಸ್ ಮೇಲೂ ನಾನು ಟೆಕ್ಸ್ಟೈಲ್ ಕಾನ್ಸೆಪ್ಟನ್ನ ತರೋ ಒಂದು ಸಣ್ಣ ಪ್ರಯತ್ನ. ಸೊ ಇದು ಈ ಬಟ್ಟೆ ಎಲ್ಲ ಯೂಸ್ ಮಾಡಿಕೊಂಡು ನಾನು ಪೇಂಟಿಂಗ್ ಮಾಡಿರೋದು. ಅದೊಂದು ನನ್ನ ಇಮ್ಯಾಜಿನೇಷನ್. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಕ್ಯಾನ್ವಸ್ ಮೇಲೆ ಕನ್ವರ್ಟ್ ಮಾಡ್ತೀನಿ. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಮಂಗಳೂರಿಂದ ಬರ್ತಿದ್ದೇನೆ. ನಾನು ಬಂದು ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡ್ತಿದ್ದೇನೆ. ಇದು ಒಂಥರ ನೇಚರಿಗೆ ರಿಲೇಟೆಡ್ ಆಗಿ ಆ ಥರ ನಾನು ಅಬ್ಸ್ಟ್ರಾಕ್ಟ್ ಮಾಡ್ತಿರೋದು. ಈ ಥರದ ಕ್ಯಾಂಪ್ ನನಗೆ ಒಂದು ಫಸ್ಟ್ ಟೈಮ್ ಆಗಿದೆ. ಎಕ್ಸ್ಪೀರಿಯೆನ್ಸ್ ತುಂಬ ಒಳ್ಳೆಯದಿದೆ. ತುಂಬ ಖುಷಿ ಆಗ್ತಿದೆ ಈ ಕ್ಯಾಂಪಿಗೆ ಬಂದು. ललिता कला अकादमी की थैंक यू इष्ट। गुड इवनिंग, मैं मुंबई बेस्ड आर्टिस्ट मिसेस स्वाति विश्वनाथ साबळे हूँ।
मैं मुंबई में जॉब भी करती हूँ और पेंटिंग भी करती हूँ। यहाँ पे ललित कला थ्रू मैं आई हूँ यहाँ पे। ये कैंप बहुत अच्छा वेल ऑर्गेनाइज है और बहुत अच्छा लगा ये नेचर में काम करने के लिए। मैंने इसमें भी नेचर ही दिखाया है। कॉन्सेप्ट बताइए। हाँ, ये कपल है जो नेचर को यहाँ पे जो नेचर है यहाँ पे जो नेचर है उससे इंस्पायर होके ये जो कपल है वो भी नेचर का, अगर हम नेचर को संभालेंगे या फिर उसकी केयर करेंगे तो हमें भी वो मतलब हमें भी नेचर से कुछ ना कुछ अच्छा ही मिलेगा। ओके। Hello, my name is Jignasha Oja, coming from Baroda, and here we are participating in inviting from Lalit Kala Academy from Karnataka, Lalit Kala Academy, and we are in a Kurg and Madikeri, and यहाँ के बहुत अच्छा लगा। It's so many trees and very natural. So मेरा मतलब मैं भी वर्क में काफ़ी इंस्पायर होता है। Here like showing in a human made construction as we need also. Here also you can see that we need where we live. So and here is water. So related to us. And here the greenery also we need. So part of this three like I'm dividing. So it's हम नेचर के साथ ह्यूमन जो जुड़े हुए हैं। एंड थैंक यू सो मच एकेडमी, ललित कला एकेडमी, कर्नाटका ललित कला, खूब मतलब अच्छा लगा। थैंक यू, वेलकम किया हमको। थैंक यू।